ಮುಸ್ಲಿಂ ಬಾಂಧವರಿಗಿದು ಪವಿತ್ರ ತಿಂಗಳು. ಈ ರಂಜಾನ್ ತಿಂಗಳಂದು ಪ್ರತಿ ಮುಸ್ಲಿಂ ಬಾಂಧವರು ಉಪವಾಸ ಕೈಗೊಂಡು ದೇವರ ಮೇಲಿರೋ ನಿಷ್ಠೆಯನ್ನು ತೋರಿಸ್ತಾರೆ. ಆದರೆ ಎಲ್ಲಕ್ಕಿಂತ ವಿಶೇಷ ಅಂದರೆ ಬೆಂಗಳೂರಲ್ಲಿ ಒಂದು ಕಡೆ ತೋಪು ಹೊಡೆದ ಶಬ್ದ ಕೇಳಿದೆ. ಇನ್ನು ತೋಪು ಹೊಡೆದ ಶಬ್ದ ಕೇಳಿದ ಮೇಲೆ ಉಪವಾಸ ಕೈಗೊಳ್ಳುವ ಮತ್ತು ಉಪವಾಸ ಬಿಡುವ ಸಂಪ್ರದಾಯವನ್ನು ಅನುಸರಿಸಿಕೊಂಡು ಬರ್ತಿದ್ದಾರೆ. ಇದು ಟಿಪ್ಪು ಸುಲ್ತಾನ್ ಕಾಲದಿಂದಲೂ ಕೂಡ ನಡ್ಕೊಂಡು ಬಂದಿದ್ದು, ಬೆಂಗಳೂರಿನಲ್ಲಿ ಕೇವಲ 2 ಕಡೆ ಈ ಸಂಪ್ರದಾಯವನ್ನು ಆಚರಿಸಿಕೊಂಡು ಬರ್ತಿದ್ದಾರೆ. ಒಂದು ಬೆಂಗಳೂರಿನ ಸಿಟಿ ಮಾರುಕಟ್ಟೆಯಲ್ಲಿರುವಂತಹ ಮಸೀದಿಯಲ್ಲಿ, ಆದರೆ ಇನ್ನೊಂದು ಟ್ಯಾನರಿ ರಸ್ತೆ ಬಳಿ ಇರುವಂತಹ ಸೈಯದ್ ಮಸೀದಿಯಲ್ಲಿ. ಇಲ್ಲಿ ಬೆಳಗಿನ ಜಾವ 4:30 ಮತ್ತು ಸಂಜೆ 6:50 ವೇಳೆಗೆ ತೋಪನ್ನು ಹೊಡೆಯಲಾಗುತ್ತೆ. ಈ ಶಬ್ದ 3 ಕಿಲೋಮೀಟರ್ ದೂರದವರೆಗೆ ಕೇಳಿಸುತ್ತೆ. ಆ ಕೂಡಲೇ ಮುಸ್ಲಿಂ ಬಾಂಧವರು ಉಪವಾಸ ಕೈಗೊಳ್ಳುವ ಮತ್ತು ಉಪವಾಸ ಬಿಡುವ ಪದ್ಧತಿ ಮಾಡಿ ದೇವರ ಕೃಪೆಗೆ ಪಾತ್ರರಾಗ್ತಾರೆ. ಇದು 300 ವರ್ಷದ ಹಿಂದೆ ಟಿಪ್ಪು ಸುಲ್ತಾನ್ ಶಹೀದ್ ಅವರು ಇದು ಶುರು ಮಾಡಿದ್ದು. ಸೊ ಹಾಗಾಗಿ ಇದು ಎಲ್ಲ ಉಪವಾಸ ಇದು ಮಾಡುವಾಗ, ಓಪನ್ ಮಾಡುವಾಗ ಸೊ ಇದು ಒಂದು ಸದ್ದ ಬರುತ್ತೆ, ಆಕಾಶ ಮೇಲೆ ಬರೋದು, ಕೆಳಗಡೆ ಬರಲ್ಲ ಅದು. ಸೊ ಎಲ್ಲ ಪೂರ್ತಿ ಒಂದೇ ಸೌಂಡ್ನಲ್ಲಿ ಎಲ್ಲ ಕಡೆ ಒಂದು 3-4 ಕಿಲೋಮೀಟ್ರು ಎಲ್ಲ ಒಂದೇ ಇದು ಮಾಡ್ತಾರೆ, ರೋಜಾ ಓಪನ್ ಮಾಡ್ತಾರೆ. 2 ನಿಮಿಷಕ್ಕೆ ಅದೇ ಈ ಥರನೇ ತೂಕ ಹೊಡೆದ್ರೆ ಅವಾಗ ಎಲ್ಲ ಊಟ ಮಾಡೋದಾಗಲಿ ನೀರು ಕುಡಿಯೋದೆಲ್ಲ ಅವಾಗ ಬಿಟ್ಟುಬಿಡ್ತಾರೆ. ಅದಕ್ಕಾಗಿ ಈ ತೋಪ್ ಅಂತ ನಾವು ಆ ಕಾಲದಿಂದ ಇವಾಗ ನಮ್ಮ ಬೆಂಗಳೂರಿನಲ್ಲಿ ಒಂದು ಜಾಮಿಯಾ ಮಸೀದಿನಲ್ಲಿ, ಅವರು ನಾರ್ತ್ ಜಿಲ್ಲೆಯಲ್ಲಿ ನಮ್ಮ ಸೈಯದಾ ಮಸೀದಿನಲ್ಲಿ ಇದು ಮಾಡಿದ್ದಾರೆ. ಇಲ್ಲಿಂದ ಈ ಪೂರ್ತಿ ಏರಿಯಾನಲ್ಲಿ ಈ ತೋಪು ಇದು ಶಬ್ದ ಬಂದ ತಕ್ಷಣ ರೋಜಾ ಇಟ್ಟೋದು ಮತ್ತು ಬಿಡೋದು, ಇದರದ್ದು ಸಿಗ್ನಲ್ಸ್ ಅಂತಿರಲ್ಲ, ಈ ಸಿಗ್ನಲ್ಸ್ ಅಂತ ಇರ್ತಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಇದೀಗ ಸೈಯದ್ ಮಸೀದಿಯ ಕಾರ್ಯದರ್ಶಿಗಳಾಗಿರುವಂತಹ ಇಸ್ಮಾಯಿಲ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇಸ್ಮಾಯಿಲ್ ಅವರ ನಮಸ್ಕಾರ. ನಮಸ್ಕಾರ. ಅಂದ್ರೆ ಇಸ್ಮಾಯಿಲ್ ಅವರು, ಏನಿದು ಸಂಪ್ರದಾಯ ಎಷ್ಟು ವರ್ಷಗಳಿಂದ ಆಚರಿಸಿಕೊಂಡು ಬರ್ಲಾಗ್ತಾ ಇದೆ? ಇದು ಟಿಪ್ಪು ಸುಲ್ತಾನ್ ಶಹೀದ್ ಇದ್ರಲ್ಲ, ಸೊ ಅವಾಗ ಒಂದ್ 3 ವರ್ಷದ ಹಿಂದೆ ಇದು ಹಂಗ ಇದ್ ಮಾಡ್ತಾ ಇದ್ರು ಅವರು. ಸೊ ಅದು ಇವಾಗ ನಾವು ಹಂಗಾಗಿ ಇದು ಶುರು ಮಾಡಿದೀವಿ. ಒಂದ್ 40 ವರ್ಷದಿಂದ ಬೆಂಗಳೂರಿನಿಂದ ಆಗ್ತಾ ಇತ್ತು. ಜಾಮಿಯಾ ಮಸ್ಜಿದ್ ಒಂದು ಈಗ ಸೈಯದಾ ಮಸ್ಜಿದ್ನಿಂದ ಒಂದು 3 ವರ್ಷದಿಂದ ಮಾಡ್ತಾ ಇದೀವಿ ನಾವು. ಅಂದ್ರೆ ಈಗ 2 ಕಡೆ ಈ ರೀತಿ ತೋಪನ್ ಹೊಡೆಯೋದು ಆಗ್ತಾ ಇದೆ ಬೆಂಗಳೂರಿನಲ್ಲಿ. ಸೊ ಈಗ ಏನಂತಂದ್ರೆ, ಈಗ ಎಲ್ರು ಕೂಡ ಗೊತ್ತಿರೋಂಥದ್ದು ರಂಜಾನ್ ಮಾಸ ಅಂತಂದ್ರೆ ಉಪವಾಸ ಇರುವಂತದ್ದು, ಎಷ್ಟೊತ್ತಿಗೆ ಉಪವಾಸ ಆಚರಿಸಬೇಕು, ಎಷ್ಟೊತ್ತಿಗೆ ಬಿಡಬೇಕು ಅಂತ ಎಲ್ರು ಕೂಡ ಗೊತ್ತಿರೋದಂತ ಅಲ್ವಾ? ಸೊ ಈ ರೀತಿ ತೋಪನ್ ಆರಿಸೋದ್ರಿಂದ ಬೇರೆಯವ್ರು ಡಿಸ್ಟರ್ಬ್ ಆಗಲ್ವಾ? ಇಲ್ಲ, ಡಿಸ್ಟರ್ಬ್ ಅಂತ ಆಗಲ್ಲ. ಇದು ಆಕಾಶ ಮೇಲೆ ಆಗೋದು, ಕೆಳಗಡೆ ಆಗಲ್ಲ. ಡಿಸ್ಟರ್ಬ್ ಆಗೋ ಒಂದು ಸೌಂಡ್ ಶಬ್ದ ಬರುತ್ತೆ, ಅದು ಪಟಾಕಿ ಸೌಂಡ್ ತರ ಒಂದು ಸೌಂಡ್ ಬರುತ್ತೆ ಅಷ್ಟೇ. ಸೈಮಲ್ಟೇನಿಯಸ್ ಎಲ್ಲ ಒಂದೇ ಕಡೆ ಎಲ್ಲ ಒಂದೇ ಸಾರಿ ಉಪವಾಸ ಎಲ್ಲ ಇದ್ ಮಾಡ್ತಾರೆ, ಓಪನ್ ಮಾಡ್ತಾರೆ. ಅಂದ್ರೆ ಪ್ರತಿನಿತ್ಯ ಕೂಡ ಇದನ್ನ ತೋಪನ್ ಆರಿಸಲಾಗುತ್ತೆ? ಪ್ರತಿ ದಿವಸ 30 ದಿವಸ ನಾವು ಉಪವಾಸ. ಅಂದ್ರೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಈಗ ಮುಸ್ಲಿಂ ಬಾಂಧವರು ಎಲ್ಲರೂ ಕೂಡ ಅಲ್ಲಿ ಬರ್ತಾರೆ ಉಪವಾಸ ಆಚರಿಸಕ್ಕೆ? ಅವರೆಲ್ಲ ಏನ್ ಹೇಳ್ತಾರೆ? ಎಲ್ಲ ಕಡೆ ಈ ಸೌಂಡ್ ಬರತ್ತಲ್ಲ, ಯಾಕಂದ್ರೆ ಸ್ವಲ್ಪ 1-2 ನಿಮಿಷ ಮುಂಚೆ ಏನೋ ಇದ್ ಮಾಡ್ಕೊಂತಾರೆ, 2 ನಿಮಿಷ 3 ನಿಮಿಷ ಹಂಗ ಸ್ವಲ್ಪ ಚೇಂಜ್ ಆಗ್ಬಿಡ್ತಾ ಇರ್ತದೆ ಟೈಮಿಂಗ್ಸ್. ಅದಕ್ಕೋಸ್ಕರ ಒಂದೇ ಸೌಂಡ್ ಮೇಲೆ ಎಲ್ಲ ಉಪವಾಸ ಇದ್ ಮುಗಿಸ್ಕೊಂತಾರೆ. ಅಂದ್ರೆ ಟಿಪ್ಪು ಸುಲ್ತಾನ್ ಅವಧಿಯಿಂದ ಕೂಡ ಇದು ಆಚರಿಸಿಕೊಂಡು ಬರ್ಲಾಗ್ತಾ ಇದೆ? ಹೌದು. ಕಂಟಿನ್ಯೂ ಮಾಡಿ. ಟಿಪ್ಪು ಸುಲ್ತಾನ್ ಅವರೇ ಇದಕ್ಕೆ ನಾಂದಿ ಹಾಡಿದ್ದ ಈ ಸಂಪ್ರದಾಯಕ್ಕೆ? ಹೌದು. ಓಕೆ. ಅಂದ್ರೆ ಈಗ ಪ್ರತಿ ಬಾರಿ ಕೂಡ ರಂಜಾನ್ ಅವಧಿಯಲ್ಲಿ ಈ ರೀತಿ ತೋಪನ ಆರಿಸ್ತಿರಲ್ವಾ? ಹೌದು, ಪ್ರತಿ ಬಾರಿ ಇದು ಮಾಡ್ತೀವಿ. ಅಂದ್ರೆ ಬೆಳಗ್ಗೆ ಒಮ್ಮೆ, ಸಂಜೆ ಒಮ್ಮೆ? ಇಲ್ಲ, ಬರೀ ಸಂಜೆ ಒಮ್ಮೆ, ಸಂಜೆ ಮಾತ್ರ. ಸೊ ಇದು ಆರಿಸಿದ ಕೂಡಲೇ ಏನು ಉಪವಾಸವನ್ನು ಅಂತ್ಯಗೊಳಿಸೋದು ಅಂತ ಅರ್ಥ? ಹೌದು. ಓಕೆ ಇಸ್ಮಾಯಿಲ್ ಶರೀಫ್ ಅವರು, ಧನ್ಯವಾದ ಸಮಯನ ಜೊತೆ ಮಾತನಾಡಿದ್ದಕ್ಕಾಗಿ. ರಂಜಾನ್ ಮಾಸದಲ್ಲಿ ಬೆಂಗಳೂರಲ್ಲಿ ಒಂದು ವಿಶಿಷ್ಟವಾದಂತಹ ಆಚರಣೆ ನಡೆಯುತ್ತೆ, ಅದು ತೋಪಿನ ಶಬ್ದವನ್ನ ಮಾಡುವಂಥದ್ದು. ಈ ಮೂಲಕ ಏನು ಮುಸ್ಲಿಂ ಬಾಂಧವರು ರಂಜಾನ್ ಮಾಸದಲ್ಲಿ ಉಪವಾಸವನ್ನು ಮಾಡ್ತಾ ಇರ್ತಾರೆ. ಇದು ಸಂಜೆ ವೇಳೆ ಈ ತೋಪನ ಆರಿಸಲಾಗುತ್ತೆ. ಬೆಂಗಳೂರಿನ 2 ಮಸೀದಿಯಲ್ಲಿ ಮಾತ್ರ ಈ ರೀತಿ ಆಚರಣೆ ಮಾಡಲಾಗುತ್ತೆ. ಒಂದು ಸೈಯದ್ ಮಸೀದಿ, ಮತ್ತೊಂದು KR ಮಾರುಕಟ್ಟೆಯಲ್ಲಿರುವಂಥ ಮಸೀದಿಯಲ್ಲಿ ಈ ರೀತಿ ತೋಪನ ಆರಿಸಲಾಗುತ್ತೆ. ಈ ತೋಪನ ಆರಿಸಿದ ಸಂದರ್ಭದಲ್ಲಿ ಆ ಶಬ್ದಕ್ಕೆ ಕೇಳಿಸಿಕೊಂಡಂಥ ಮುಸ್ಲಿಂ ಬಾಂಧವರು ತಮ್ಮ ಉಪವಾಸವನ್ನ, ಆ ದಿನದ ಉಪವಾಸವನ್ನ ಅಂತ್ಯಗೊಳಿಸ್ತಾರೆ. ಸೊ ಇದು ಟಿಪ್ಪು ಸುಲ್ತಾನ್ ಕಾಲದಿಂದ ಕೂಡ ನಡೆದು ಬಂದಿರುವಂತಹ ಒಂದು ಸಂಪ್ರದಾಯ. ಟಿಪ್ಪು ಸುಲ್ತಾನ್ ಈ ಸಂಪ್ರದಾಯಕ್ಕೆ ಒಂದು ನಾಂದಿಯನ್ನು ಹಾಡಿದ್ರು.